ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು UK ಸ್ಪೆಷಲ್ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟೆ ಮತ್ತು ಬದನೆಕಾಯಿ ಎಣ್ಗಾಯಿ. ಇವತ್ತು ನಾನು ಜೋಳದ ರೊಟ್ಟೆ ಮತ್ತು ಬದನೆಕಾಯಿ ಎಣ್ಗಾಯನ್ನು ಮಾಡ್ತಾಯಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಅಂದ್ರೆ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಇದು ಒಂಥರ ಫೇಮಸ್ ರೆಸಿಪಿನೇ ಇದು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ. UK ಸ್ಪೆಷಲ್ಲು ಪಲ್ಯಗಳಿಗೆ ಶೇಂಗಾ ಪುಡಿ ಇಲ್ಲ ಅಂದ್ರೇ ಆಗೋದಿಲ್ಲ. ಹಾಗಾಗಿ ಶೇಂಗಾ ಪುಡಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. UK ಸ್ಪೆಷಲ್ ಅಂದರೆ ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಇವೆರಡು ಇದ್ದರೆ ಯಾವುದೇ ಪಲ್ಯ ಆದ್ರೂ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾವು ಒಂದು ವಾರ 15 ದಿನಕ್ಕಾಗಷ್ಟು ನಾನು ಈ ಥರ ಪುಡಿಗಳನ್ನು ಮಾಡಿಟ್ಕೊಳ್ತೀನಿ. ನನಗೀಗ ಪುಡಿ ಖಾಲಿಯಾಗಿತ್ತು ಶೇಂಗಾ ಪುಡಿ, ಅದಕ್ಕೆ ಈಗ ನಾನು ಸ್ವಲ್ಪ ಜಾಸ್ತಿನೇ ಹುರಿದು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಸ್ಟವ್ ಮೇಲೆ ನಾನು ರೊಟ್ಟಿಗೆ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಶೇಂಗಾ ಬೀಜನ ಹುರಿದು ಇಟ್ಕೊಂಡೆ. ಅದೇ ಬಾಣಲಿಗೆ ನಾನೀಗ ಸ್ವಲ್ಪ ಒಣಕೊಬ್ಬರಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳನ್ನು ಹುರಿದಿಟ್ಕೊಳ್ಳೋಣ. ಇದು ಪಲ್ಯಕ್ಕೆ ಹಾಕಿದರೆ ತುಂಬಾ ರುಚಿ ಕೊಡುತ್ತೆ, ಚೆನ್ನಾಗಿ ಬರುತ್ತೆ. ಪಲ್ಯ ಕೂಡ ಥಿಕ್ನೆಸ್ ಆಗಿ ರುಚಿಯಾಗಿ ಬರುತ್ತೆ. ಇದನ್ನೇನು ಜಾಸ್ತಿ ಹುರಿಯೋದು ಬೇಡ, ಸೀದು ಹೋಗುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಅದು ಬಾಣಲಿ ಕಾದ್ರೆ ಸಾಕು, ಅದರಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಈಗ ನಾನು ಒಂದು ಅರ್ಧ kgಯಷ್ಟು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಅದು ಚಿಕ್ಕ ಸೈಜಲ್ಲಿದ್ದರೆ, ಒಂದೇ ಸೈಜಲ್ಲಿ ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಅದನ್ನು ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮಸಾಲ ರುಬ್ಕೋಬೇಕಲ್ವ ಪಲ್ಯ ಮಾಡೋದಕ್ಕೆ. ಹಾಗಾಗಿ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಇದು ಫ್ರೈ ಆಗ್ತಾ ಇದೆ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಆಮೇಲೆ ಒಗ್ಗರಣೆ ಅಂದರೆ ಪಲ್ಯ ಮಾಡುವಾಗೂ ಕರಿಬೇವು ಹಾಕ್ಕೋಬೋದು. ಈಗೂ ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಸೇರುತ್ತೆ, ಇನ್ನೂ ಒಳ್ಳೆಯದು. ಹಾಗೆ ಪಲ್ಯದಲ್ಲಾದರೆ ಆರಿಸಿ ಎತ್ತಿಟ್ಬಿಡ್ತೀವಿ, ತಿನ್ನೋದೇ ಇಲ್ಲ. ಹಾಗೆ ಒಂದು ದೊಡ್ಡ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಬದನೆಕಾಯನ್ನು ನೋಡ್ಬೋದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಕಟ್ ಮಾಡಿ ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ನೀರು ಹಾಕಿ ಇಟ್ಟರೆ ಕಪ್ಪಾಗೋದಿಲ್ಲ ಬೇಗ. ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಶೇಂಗಾ ಹುರಿದಿಟ್ಟಿದ್ದೆ, ಅದ್ರ ಮೇಲಿರೋಂಥ ಸಿಪ್ಪೆನ ತೆಗ್ದಿದ್ದೀನಿ. ತೆಗೆದ್ರೂ ಆಗುತ್ತೆ, ತೆಗ್ದೇ ಇದ್ರೂ ಬರುತ್ತೆ. ನಾನು ತೆಗ್ದಿದ್ದೀನಿ ಸಿಪ್ಪೆನ. ಅದ್ರ ಜೊತೆಗೆ ಒಣಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ನಲ್ವ, ಇದಿಷ್ಟನ್ನು ನಾನು ಈಗ ತರಿತರಿಯಾಗಿ ರುಬ್ಕೊಳ್ತೀನಿ. ತುಂಬ ನುಣ್ಣಗೇನು ಬೇಡ, ತರಿತರಿಯಾಗಿ ರುಬ್ಬಿದರೆ ಸಾಕು. ಈಗ ಇದು ನೀರು ಕುದೀತಾ ಇದೆ, ಹಿಟ್ಟನ್ನು ಹಾಕ್ಕೋಬೇಕು ಅದಕ್ಕೆ. ನೋಡ್ಬೋದು ಫ್ರೆಂಡ್ಸು, ನೀರು ಕುದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಹಿಟ್ಟನ್ನು ನಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ರೀತಿ ಕಲಸಿ ಇಟ್ಕೊಳ್ತೀನಿ. ಫ್ರೆಂಡ್ಸು, ಪಲ್ಯದ ಪುಡಿ ರೆಡಿ ಆಯಿತು. ಶೇಂಗಾ ಬೀಜ, ಒಣಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ವಾರ 15 ದಿನದವರೆಗೂ ಯೂಸ್ ಮಾಡ್ಬೋದು. ಈಗ ಅದೇ ಜಾರಿಗೆ ನಾನು ಹುರಿದಿಟ್ಕೊಂಡಿರುವಂಥ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಳದಿ, ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಈ ಪುಡಿಗಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಹುರಿದಿದ್ದೇನೆ ಕರಿಬೇವು ಹಾಕಿ. ಅದನ್ನಿಷ್ಟು ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಮಸಾಲ ರೆಡಿಯಾಗಿದೆ. ಫ್ರೆಂಡ್ಸ್, ಇವಾಗ ನಾನು
ಆವಾಗಲೇ ಪಲ್ಯದ ಪುಡಿ ರೆಡಿ ಮಾಡ್ಕೊಂಡಿದ್ನಲ್ವ, ಆ ಪುಡಿ ಜೊತೆಗೆ ಈ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರುವಂಥ ಮಸಾಲಾನ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಬದನೆಕಾಯಿ ಒಳಗಡೆ ತುಂಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬದನೆಕಾಯಿ, ಆ ಬದನೆಕಾಯಿಗೆ ತುಂಬಬೇಕು. ನಾನು ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿರುವಂಥ ಬದನೆಕಾಯಿನ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದೊಂದೇ ಬದನೆಕಾಯಿ ತೊಗೊಂಡು ಅದರೊಳಗೆ ಈ ರೆಡಿ ಮಾಡ್ಕೊಂಡಿರುವಂಥ ಮಸಾಲನ ತುಂಬ್ತಾ ಇದ್ದೀನಿ. ಎಲ್ಲ ಬದನೆಕಾಯಿಗೂ ಈ ಥರ ಮಸಾಲನ ತುಂಬಿದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಸಾಲ ಎಲ್ಲ ಬದನೆಕಾಯಿ ಒಳಗೆ ಇರೋದ್ರಿಂದ ಟೇಸ್ಟಾಗಿ ಬರುತ್ತೆ. ಈಗ ಎಲ್ಲವನ್ನು ನಾನು ತುಂಬಿ ಇಟ್ಕೊಂಡಿದ್ದೀನಿ. ಈಗ ನಾವು ಪಲ್ಯನ ಮಾಡೋಣ ಬನ್ನಿ. ಈಗ ಅದೇ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ಜಾಸ್ತಿನೇ ಎಣ್ಣೆ ಹಾಕಬೇಕು. ಎಣ್ಣೆಗಾಯಿ ಅಂದರೆ ಎಣ್ಣೆ ಇರಬೇಕು. ಅದು ನಾನು ಮೀಡಿಯಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಆದರೆ ಇಲ್ಲಿ ಈರುಳ್ಳಿನ ಹಾಕ್ತಾಯಿಲ್ಲ. ಡೈರೆಕ್ಟಾಗಿ ಇರುವಾಗ ಮಸಾಲೆ ತುಂಬಿದ್ನಲ್ವ, ಆ ಬದನೆಕಾಯಿಗಳನ್ನು ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈ ಥರ ಎಣ್ಣೆ ಬದನೆಕಾಯಿ ಮಾಡುವಾಗ ಸ್ವಲ್ಪ ಅಗಲ ಪಾತ್ರೆ ಈ ಥರ ಬಾಣಲೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ಬದನೆಕಾಯಿ ಹಾಕ್ಕೊಂಡಾಗಿದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವು ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ಫ್ರೆಂಡ್ಸು, ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಬಂದಿಲ್ಲ. ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕು. ಬೇಕಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಹುಣಸೆಹಣ್ಣು ಬೆಲ್ಲನ. ನಾನು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಕುದಿ ಆಗೋಷ್ಟು ಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಒಂದು ಕುದಿ ಆಗಿದೆ. ಈಗ ಇನ್ನು ಸ್ವಲ್ಪ ಬೆಂದರೆ ಎಣ್ಗಾಯಿ ರೆಡಿ ಆಗುತ್ತೆ. ಅದು ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಅದು ಮೆತ್ತಗಾಗೋದಿಲ್ಲ, ಹೀಗೆ ಬರುತ್ತೆ, ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದರೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಕುದಿಯಷ್ಟು ನಾನು ಕುದಿಸ್ಕೊಳ್ತೀನಿ. ಮಕ್ಕಳು ಎಲ್ಲ ತಿನ್ನೋದಲ್ವ, ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ. ಆದರೆ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ, ಹಾಗಾಗಿ ಜಾಸ್ತಿ ಬೇಯಿಸೋದು ಬೇಡ. ನೋಡ್ಬೋದು ಫ್ರೆಂಡ್ಸು, ಬದನೆಕಾಯಿ ಪಲ್ಯ ಅಥವಾ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಜಾಸ್ತಿ ಎಣ್ಣೆ ಹಾಕಿ ಮಾಡಿದ್ರೆ ಮೇಲೆ ಎಣ್ಣೆ ಎಲ್ಲ ತೇಲ್ತಾ ಇರುತ್ತೆ. ಬಟ್ ನಾನು ಎಣ್ಣೆ ಕಡಿಮೆ ಹಾಕಿ ಮಾಡಿದ್ದೀನಿ. ಆಯಿಲು ಸ್ವಲ್ಪ ಕಡಿಮೆನೇ ಅಂದ್ಕೊಂಡು. ಈಗ ನಾನು ಪಲ್ಯ ಅಂತೂ ರೆಡಿ ಆಯಿತು. ಪಲ್ಯ ರೆಡಿ ಮಾಡಿ ಇಟ್ಕೊಂಡು ರೊಟ್ಟಿ ಮಾಡ್ತೀನಿ ನಾನು ಡೈಲಿ. ಇದು ಮಾರ್ನಿಂಗ್ ಟೈಮ್ ಫ್ರೆಂಡ್ಸ್. ನಾನು ಮಾರ್ನಿಂಗ್ ರೊಟ್ಟಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾದಾದ್ಮೇಲೆ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ರೊಟ್ಟಿನ ಕೈಯಲ್ಲಿ ಬಡಿಯೋದಿಲ್ಲ, ಲಟ್ಟಣಿಗೆಯಲ್ಲಿ ನಾನು ಲಟ್ಟಿಸಿಬಿಟ್ಟೆ ರೊಟ್ಟಿನ ಮಾಡ್ತೀನಿ. ಮೀಡಿಯಮ್ಮಾಗಿ ಮಾಡ್ತೀನಿ, ಪರ್ಫೆಕ್ಟ್ ಅಂತನಲ್ಲ. ಒಟ್ಟಲ್ಲಿ ಜೋಳದ ರೊಟ್ಟಿ ಮಾಡ್ತೀನಿ ದಿನಾನು ಕೂಡ ನಾನು. ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು ಜೋಳ. ಸಿರಿಧಾನ್ಯಗಳ ಜೊತೆಗೆ ಜೋಳ, ರಾಗಿನೂ ತುಂಬಾ ಒಳ್ಳೆಯದು. ಇದು ಕೂಡ ಏಕದಳ ಧಾನ್ಯ ಅಂತಲೇ ಹೇಳ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೋಳ. ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ, ಸೀದಿಸ್ಬಾರ್ದು. ಒಂದೊಂದು ಸರಿ ಸೀದ್ಬಿಡುತ್ತೆ ಬೇಗನೆ, ನಾವು ಆ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದರೆ. ನೋಡ್ಬೋದು, ಒಂದು ಬಟ್ಟೆ ತೊಗೊಂಡು ಈ ಥರ ಒತ್ತಿದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಅಂತ. ಫ್ರೆಂಡ್ಸ್, ಈಗ ರೊಟ್ಟಿನೂ ಕೂಡ ರೆಡಿ ಆಯಿತು. ನೋಡ್ಬೋದು, ಇಲ್ಲೆಲ್ಲ ತಟ್ಟಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಂಡ್ರೆ ರೊಟ್ಟಿ ಕೂಡ ರೆಡಿ ಆಗುತ್ತೆ. ಇವತ್ತು ಮಾರ್ನಿಂಗು ಟಿಫನ್ ಅಂತಲೇ ಹೇಳ್ಬೋದು. ಬದನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ. ವಾವ್, ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಾನು ಅದು ಪಲ್ಯ ಪುಡಿ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಜೋಳದ ರೊಟ್ಟಿ ಜೊತೆಗೆ ಬದನೆಕಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಪಲ್ಯ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಿಗೆ ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.